ಐತಲ್ಲ ಎಲ್ಲ ಓಕೆ ಆಗ್ಯದ. ಮುಂದಿನ ಸಲ ಮುಖೋಪಾಧ್ಯಾಯರು ಅವಕಾಶ ಮಾಡಿಕೊಡ್ತಾರೆ, ಯಾವುದೂ ಚಿಂತೆ ಇಲ್ಲ. ನೀವು ಅಕಸ್ಮಾತ್ ಬಂದ್ರೆ ಆಗತ್ರ ಕರ್ಕೊಂಡು ಹೋಗ್ತೀವಿ, ಡೋಂಟ್ ವರಿ, ಇರ್ಲಿ ಇರ್ಲಿ. ಯಾಕಂದ್ರೆ ಒಳ್ಳೆ ಅಂಶಗಳನ್ನ, ಪಾಸಿಟಿವ್ ಇರ್ತಕ್ಕಂಥ ಅಂಶಗಳನ್ನ ಈ ಒಂದು ವೇದಿಕೆ ಒಳಗ ದಯಮಾಡಿ ಮಕ್ಕಳು ವಿದ್ಯಾರ್ಥಿಗಳು ಚರ್ಚೆ ಮಾಡ್ರಿ ಏನೇ ಇದ್ರು. ಯಾಕಂದ್ರ ಒಂದು ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ, ಭಾವನಾತ್ಮಕವಾಗಿರ್ತಕ್ಕಂಥ ಕಾರ್ಯಕ್ರಮ. ಇಲ್ಲಿ ನಿಮ್ಮೆಲ್ಲರ ಭಾವನೆಗಳು ಯಾವ ರೀತಿ ಈಗ ಮಾತನಾಡುವ ಸಂದರ್ಭದಲ್ಲಿ ಉಕ್ಕಿ ಬರ್ತಾ ಇದ್ದಾವೆ ಅಂತಕ್ಕಂಥ ನೋಡಿದಾಗ ನಮಗೂ ಒಳಗಡೆ ಏನಾದ್ರು ನೋವಾಗ್ತಾ ಇದೆ, ಕಣ್ಣಲ್ಲಿ ನೀರಷ್ಟ ಬಂದಿಲ್ಲ ಅಷ್ಟೇ. ಯಾಕಂದ್ರೆ ಅನುಭವ ಜಾಸ್ತಿ ಇದೆ, ಅದಕ್ಕೆ ಬರುವುದಿಲ್ಲ. ಅದರೇ ಆಗಿರ್ತಕ್ಕಂಥ ಸ್ಥಳದೊಳಗೆ ನಾವು ತಾವೇ ಬರ್ತಿರ್ತಾವ. ಇಲ್ಲಿ ನಿಮ್ಮ ಮುಂದೆ ನಾವು ಹೇಳ್ಕೊಡೋದಿಲ್ಲ. ಯಾಕಂದ್ರೆ ತಾಯಿ ತಂದೆ ತನಗೆ ಸಾಕಷ್ಟು ದುಃಖ ಆಗಿರುತ್ತ, ನಿಮಗೋಸ್ಕರ ಎಷ್ಟು ಕಷ್ಟ ಪಡ್ತಾರ, ಅದನ್ನ ನಿಮ್ಮ ಮುಂದೆ ಅಳುದಿಲ್ಲ. ಯಾಕೆ ಅಳುದಿಲ್ಲ ಅಂದ್ರೆ ಎಲ್ಲೋ ತಂದೆ ತಾಯಿ ನಾವೇನಾದ್ರೂ ಅಂದ್ರೆ ನಮ್ಮ ಮಕ್ಕಳು ತೃಪ್ತಿಗೆಡ್ತಾರ ಅಂತಕ್ಕಂಥ ಒಂದೇ ಕಾರಣ ಕಳೋದಿಲ್ಲ. ಹಾಗೇ ಶಿಕ್ಷಕರು. ಅದಕ್ಕ ಇಲ್ಲಿ ಊರಿನ ಎಲ್ಲ ಗಣ್ಯರು ಅವರೇ, ಬೇರೆ ಏನೂ ಅಲ್ಲ. ನಿಮ್ಮನ್ನ, ನಿಮ್ಮ ಭವಿಷ್ಯವನ್ನ ನಿರ್ಮಾಣ ಮಾಡ್ಬೇಕಂತ ತಿಳ್ಕೊಂಡೇ ಇಷ್ಟೆಲ್ಲವನ್ನ ಇಲ್ಲಿ ನಮ್ಮ ಮುಗುಳಹಳ್ಳಿ ಶಾಲೆ ಒಳಗೆ ಅದ್ಭುತವಾಗಿರ್ತಕ್ಕಂಥ ಈ ಶಿಕ್ಷಕ ಬಳಗ, ಮುಖ್ಯೋಪಾಧ್ಯಾಯರು ಇಲ್ಲೆಲ್ಲವನ್ನ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ. ಅಂದ್ರೆ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರಿಗೆ ಜೋರಾದ ಒಂದು ಚಪ್ಪಾಳೆಯನ್ನು ಹಾಕಬಹುದು. ಯಾಕಂತಂದ್ರೆ ಕೆಲವು ಊರುಗಳಲ್ಲಿ ಕೆಲವು ಅದಾವ, ಬಟ್ ನಮ್ಮ ಮುಗುಳೊಳಗೆ ಎಲ್ಲವೂ ಅದ. ಅರ್ಥ ಮಾಡ್ಕೋರಿ. ಯಾಕಂದ್ರೆ ಒಳ್ಳೆಯ ಗುಣ ಅದ, ಒಳ್ಳೆಯ ಪರಿಸರ ಅದ, ಒಳ್ಳೆಯ ಶಿಕ್ಷಕ